Namo Venkatesaya. Now let us start with ಕಾರ್ಸಿನೋಮಾ ಕ್ಯಾನ್ಸರ್ ಸರ್ವಿಕ್ಸ್. ಇಲ್ಲಿ ನಮಗೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಬರ್ತದೆ. ಮೋಸ್ಟ್ ಕಾಮನ್ ಅಂದರೆ ಕ್ಯಾನ್ಸರ್ ಸರ್ವಿಕ್ಸ್. ಇದು ಸ್ಕ್ವಾಮಸ್ ಸೆಲ್ ಸರ್ವಿಕ್ಸ್ದಾಗ ಮೋಸ್ಟ್ ಕಾಮನ್ ಅಂದರೆ ಕ್ಯಾನ್ಸರ್ ಸರ್ವಿಕ್ಸ್. ಇಲ್ಲಿ ಲಾರ್ಜ್ ಸೆಲ್ ನಾನ್ ಕೆರಾಟಿನೈಸಿಂಗ್ ಟೈಪ್ ಇರ್ತದೆ, ಲಾರ್ಜ್ ಸೆಲ್ ಕೆರಾಟಿನೈಸಿಂಗ್ ಟೈಪ್ ಇರ್ತದೆ, ಸ್ಮಾಲ್ ಸೆಲ್ ಇಸ್ ವೆರಿ ವೆರಿ ಡೇಂಜರಸ್. ಇದರಿಂದ ಲಂಗ್ ಇದರಿಂದ ಯಾವುದೇ ಆಗಲಿ ಸ್ಮಾಲ್ ಸೆಲ್ ಅಂತ ಬಂದಾಗ ನಾವು ಅದನ್ನು ಡೇಂಜರಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದು ಮೋಸ್ಟ್ ಕಾಮನ್ ಅಂದರೆ HPV 16 ಇರ್ತದೆ. ಅಡೆನೋ ಕಾರ್ಸಿನೋಮಾ ಸೆಕೆಂಡ್ ಮೋಸ್ಟ್ ಕಾಮನ್. ಇದರೊಳಗೆ ಅಡೆನೋ ಕಾರ್ಸಿನೋಮಾ ಅಂದರೆ ಒಳಗೆ ಕಾಲಮ್ನರ್ ಎಪಿಥೀಲಿಯಂ ಒಳಗೆ ಬರ್ತಕ್ಕಂಥ ಒಂದು ಕ್ಯಾನ್ಸರ್ಗೆ ಅಡೆನೋ ಕಾರ್ಸಿನೋಮಾ ಅಂತ ಕರಿತೇವೆ. ಸೊ ಅದು ಸೆಕೆಂಡ್ ಮೋಸ್ಟ್ ಕಾಮನು. ಇದು ಯಂಗ್ ಫೀಮೇಲಲ್ಲಿ ಆಗ್ತದೆ. ಅದು ರಿಸ್ಕ್ ಫ್ಯಾಕ್ಟ್ರು OCP, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ತಗೊಂಡು ರಕತ್ತಿದ್ದು. ಮೋಸ್ಟ್ ಕಾಮನ್ ಅಸೋಸಿಯೇಷನ್ ಅಂದರೆ HPV 18 ಇದಕ್ಕೆ. ಸೊ ಅದಾದಮೇಲೆ ಮೋಸ್ಟ್ ಕಾಮನ್ ಎಂಡೋಸರ್ವಿಕ್ಸ್. ಇದು ಮೋಸ್ಟ್ ಕಾಮನ್ ಸೈಟ್ ಅಂದರೆ ಎಂಡೋಸರ್ವಿಕ್ಸ್ ಒಳಗೆ, ಯಾಕಂದ್ರೆ ಅಲ್ಲೇ ಕಾಲಮ್ನರ್ ಎಪಿಥೀಲಿಯಂ ಇರ್ತೈತಿ. ಮೋಸ್ಟ್ ಕಾಮನ್ ಸೈಟ್ ಟ್ರಾನ್ಸಿಷನ್ಸು ಇವೆಲ್ಲ ಆಗೋದಂದರೆ ಎರಡೂ ಬರ್ತಾವೆ. ಅಲ್ಲಿ ಕಾಲಮ್ನರು ಬರ್ತಾವೆ, ಸ್ಕ್ವಾಮಸ್ ಬರ್ತೈತಿ, ಕೆರಾಟಿನೈಸ್ಡ್, ನಾನ್ ಕೆರಾಟಿನೈಸ್ಡ್, ಸ್ಮಾಲ್ ಸೆಲ್ ಆಗಲಿ, ಇವೆಲ್ಲ ಟ್ರಾನ್ಸಿಷನ್ಸ್ ಜಾಸ್ತಿ ಇರ್ತೈತಿ. 35 to 39 ಇಯರ್ಸ್ ಮತ್ತು 60 to 64 ಇಯರ್ಸ್ಗೆ ಇದು ಸ್ವಲ್ಪ ಮೋಸ್ಟ್ ಕಾಮನ್ ಏಜ್. ಓಕೆ, ಅದಾದಮೇಲೆ ಸಿಂಪ್ಟಮ್ಸ್ ಹೆಂಗೆ ಬರ್ತಾರೆ? ಸೊ ಇರ್ರೆಗ್ಯುಲರ್ ಬ್ಲೀಡಿಂಗ್ ಇರ್ತದೆ. ಟಿಪಿಕಲಿ ಯುಟ್ರೈನ್ ಬ್ಲೀಡಿಂಗ್ ಟೈಪ್. ಮೆಟಾಸ್ಟಾಸಿಸ್ ಒಳಗೆ ಇರ್ರೆಗ್ಯುಲರ್ ಬ್ಲೀಡಿಂಗ್ ಇರ್ತದೆ. ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಇರ್ತದೆ. 30 to 35 ಇಯರ್ಸ್ ಸೆಕ್ಷುವಲ್ ವರ್ಕರ್ ಏನಿರ್ತದೆ, ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಇರ್ತದೆ. ಅದಾದಮೇಲೆ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಇರ್ತದೆ. ಡರ್ಟಿ ವೆಜೈನಲ್ ಡಿಸ್ಚಾರ್ಜ್, ಓಕೆ, ಸ್ಮೆಲ್, ಫೌಲ್ ಸ್ಮೆಲ್ಲಿಂಗ್, ಅದು ಇದೆ. ಪಯೋಮೆಟ್ರಾ ಮೋಸ್ಟ್ ಕಾಮನ್ ಕಾಸ್. ಪಯೋಮೆಟ್ರಾ ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ತೈತಲ್ಲ ಅಲ್ಲಿ. ಆ್ಯಂಡ್ ಪೋಸ್ಟ್ ಮೆನೋಪಾಸಲ್ ಸ್ಪೇರ್ಡ್ ಇರ್ತೈತಿ. ಓಕೆ, ಡಿಸ್ನಿಯಾ, ಕಫು ಆಗಲಿ, ಎಮೋಪ್ಟೋಸಿಸ್ ಆಗಲಿ, ಚೆಸ್ಟ್ ಪೇನ್ ಆಗಲಿ, ಲಂಗ್ ಮೆಟಾಸ್ಟಾಸಿಸ್ ಆದರೆ ಮೆಟಾಸ್ಟಾಸಿಸ್ ಆಗುವಂಥ ಚಾನ್ಸ್ಗಳು ಇದ್ರಾಗ ಭಾಳ ಇರ್ತೈತಿ. ಆ್ಯಂಡ್ ಸ್ಕ್ಯಾಟಿಕಾ, ಹೆಮೆಚೂರಿಯಾ, ಲಿಂಫೆಡಿಮಾ ಆ್ಯಂಡ್ ಪೆಲ್ವಿಕ್ ಸೈಡ್ ವಾಲ್ ಇನ್ವಾಲ್ವ್ಮೆಂಟ್, ಇವೆಲ್ಲ ಇನ್ವಾಲ್ವ್ಮೆಂಟ್ ಇರ್ತದೆ. ಮೋಸ್ಟ್ ಕಾಮನ್ ಡೆತ್ ಅಂದರೆ ರಿನಲ್ ಫೇಲ್ಯೂರ್ ಆಗ್ತದೆ ಇದರೊಳಗೆ. ಯಾಕಂದರೆ ಇದು ಮೆಟಾಸ್ಟಾಸಿಸ್ಸು ರಿನಲ್ಗೆ ಆಗುವಂಥ ಚಾನ್ಸ್ಗಳು ತುಂಬ ಇರ್ತದೆ. ಸೊ ಹೆಂಗಂದರೆ ಡೈರೆಕ್ಟ್ ಸ್ಪ್ರೆಡ್ ಇರೋದು ಜಾಸ್ತಿ, ಲಿಂಫ್ಯಾಟಿಕ್ ಸ್ಪ್ರೆಡ್ ಅದಾದಮೇಲೆ ಮೆಟೋಜೆನಿಕ್ ಸ್ಪ್ರೆಡ್. ಅದು ಡೈರೆಕ್ಟ್ ಸ್ಪ್ರೆಡ್ ಅಂದರೆ ಅದೇನಾಗಲಿ ಅದಕ್ಕೆ ಅದು ರಿನಲ್ಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಇದರೊಳಗೆ ಸಿಂಪ್ಟಮ್ಸ್ ಯಾವುದು ಬರ್ತದೆ? ಡಿಸ್ನಿಯಾ, ಓಕೆ, ಅದಾದಮೇಲೆ ಕಫ್ ಬರ್ತದೆ, ಹೆಮಟಾಪ್ಸಿಸ್ ಬರ್ತದೆ, ಅದಾದಮೇಲೆ ಚೆಸ್ಟ್ ಪೇನ್ ಬರ್ತದೆ ಲಂಗ್ ಮೆಟಾಸ್ಟಾಸಿಸ್ ಇದ್ದಾಗ. ಓಕೆ, ಅದಾದಮೇಲೆ ಡ್ರೈನೇಜ್ ಅಂದರೆ ಹೈಪೋಗ್ಯಾಸ್ಟ್ರಿಕ್ ಲಿಂಫ್ ನೋಡ್ಸ್, ಹೈಪೋಗ್ಯಾಸ್ಟ್ರಿಕ್ ಲಿಂಫ್ ನೋಡ್ಸ್, ಅದಾದಮೇಲೆ ಅಪ್ಟುರೇಟರಿ ಲಿಂಫ್ ನೋಡ್ಸ್, ಪ್ಯಾರಾಸೆರ್ವಿಕಲ್ ಲಿಂಫ್ ನೋಡ್ಸ್, ಎಕ್ಸ್ಟರ್ನಲ್ ಲಿಂಫ್ ನೋಡ್ಸ್, ಸೂಪರ್ಫಿಷಿಯಲ್ ಲಿಂಫ್ ನೋಡ್ಸ್ ಬಂದರೆ ಅದು ನಾವು 4th ಸ್ಟೇಜು ಆಲ್ರೆಡಿ ಮೆಟಾಸ್ಟಾಸಿಸ್ ಆಗಿದೆ ಅಂತೇಳಿ ನಾವು ಇದರೊಳಗೆ ಓದಿದ್ದೀವಿ. ಇದರೊಳಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಒಳಗೆ. ಸೊ ಪ್ಯಾರಾಸೆರ್ವಿಕಲ್ ನೋಡು, ಸೆಂಟಿನಲ್ ನೋಡ್, ಓಕೆ, ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಅದಾದಮೇಲೆ ಮ್ಯಾನೇಜ್ಮೆಂಟ್ ಏನಾದರೂ ಮಾಡೋಕ್ಕೋದ್ರೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿ ಮಾಡ್ತಾರೆ. ಪೆಲ್ವಿಕ್ ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ ಆದರೆ ಆ್ಯಂಡ್ ಎಕ್ಸ್ಟೆಂಡೆಡ್ EBRT, ಎಕ್ಸ್ಟೆಂಡೆಡ್ ಬೀಮ್ ರೇಡಿಯೋಥೆರಪಿ ಮತ್ತು ಪ್ಯಾರಾಹೈಪೋಟಿಕ್ ಲಿಂಫ್ ನೋಡ್, ಸೆಂಟಿನಲ್ ಲಿಂಫ್ ನೋಡ್ ಇರೋದನ್ನು ಅವರು ಎಕ್ಸಸೈಸ್ ಮಾಡ್ತಾರೆ. ಸೊ ಅದಾದಮೇಲೆ ಸೈಟ್ ಇನ್ವಾಲ್ವ್ಡ್ ಇಂದ ಕ್ಯಾನ್ಸರ್ ಸರ್ವಿಕ್ಸ್ ಅಂದರೆ ಪ್ಯಾರಾಮೆಟ್ರಿಯಮ್ ಆಗಲಿ, ಪೆಲ್ವಿಕ್ ಸೈಡ್ ವಾಲ್ ಆಗಲಿ, ಬ್ಲಾಡರ್ ಆಗಲಿ, ಬವಾಲ್ ಆಗಲಿ, ಲಂಗ್ಸ್ ಆಗಲಿ, ಕಿಡ್ನಿ ಆಗಲಿ, ಇವೆಲ್ಲ ಕ್ಯಾನ್ಸರ್ ಸರ್ವಿಕ್ಸಲ್ಲಿ ತುಂಬ ಇನ್ವಾಲ್ವ್ ಆಗಿರ್ತವೆ. ಸೊ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಅಲ್ಗೋರಿದಮ್ ಯಾವ ಥರಪ್ಪ ಅಂದರೆ ಕಾಸಿಟಿವ್ ಪ್ಯಾಥಾಲಜಿ, ಕ್ಯಾನ್ಸರ್ ಸರ್ವಿಕ್ಸ್, ಪಾಲಿಪ್, ಎಂಡೋಮೆಟ್ರಿಯಮ್, ಇವೆಲ್ಲ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗಲ್ಲಿ ಇದು ಮಾಡ್ತೇವೆ. ಸೊ ಪರ್ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಮಾಡಿದಾಗ ನಾರ್ಮಲ್ ಇದ್ದರೆ ಪ್ಯಾಪ್ಸ್ಮಿಯರ್ ತೊಗೊತೇವೆ. ಅಬ್ನಾರ್ಮಲ್ಲು, ಸೊ ಬ್ಯಾರಲ್ ಶೇಪ್ಡ್ ಏನಾದಿದ್ದರೆ, ಇಂಡ್ಯೂರೇಟೆಡ್ ಸರ್ವಿಕ್ಸ್ ಇದ್ದರೆ ಸೊ ಅದನ್ನು ಕಾಲ್ಪೋಸ್ಕೋಪಿ ಮಾಡ್ತೇವೆ. ವಿಜುವಲ್ ಗ್ರೋತ್ ಇದ್ದರೆ ಪಂಚ್ ಬಯಾಪ್ಸಿ ಮಾಡ್ತೇವೆ. ಸೊ ಎಕ್ಸಾಮಿನೇಷನ್ ಅಂದರೆ ಇಲ್ಲಿ ಎಕ್ಸಾಮಿನೇಷನ್ ತಿನ್ ಬಿಲ್ಡ್, ಕೆಕೆಕ್ಸಿಕ್ ಆ್ಯಂಡ್ ಲೋ ಸೋಶೋ ಎಕನಾಮಿಕ್ ಸ್ಟೇಟಸ್ ಇದ್ದಾಗ ಈ ಜನರಲ್ ಎಕ್ಸಾಮಿನೇಷನ್ ಇವರಿಗೆಲ್ಲ ಮಾಡ್ತೇವೆ. ಪರಾಬ್ಡೋಮೆನ್ ಇದ್ದಾಗ ಅಬ್ಡೋಮಿನಲ್ ಪೆಲ್ವಿಕ್ ಲಂಪ್ ಡ್ಯೂ ಟು ದ ಪಯೋಮೆಟ್ರಾ, ಸೊ ಕಲೆಕ್ಷನ್ ಆಫ್ ಪಸ್ ಇನ್ ದ ಯುಟ್ರಸ್. ಏನಾದರೂ ಪರಾಬ್ಡೋಮಿನಲ್ ಎಕ್ಸಾಮಿನೇಷನ್ ಮಾಡ್ತೇವೆ, ಯಾಕಂದರೆ ಪಯೋಮೆಟ್ರಾ ಇಲ್ಲಿ ಕಾಮನ್ ಇರ್ತದೆ ಅಂತ ನಾವು ಆಲ್ರೆಡಿ ಓದಿದಾಯಿತು. ಎಲ್ಲೆಂದರೆ ಇಲ್ಲಿ ಪಯೋಮೆಟ್ರಾ ಕಾಮನ್ ಇರ್ತದೆ ಅಂತ ನಾವು ಇಲ್ಲಿ ಆಲ್ರೆಡಿ ಓದಿದ್ದೇವೆ. ಸೊ ಇದಾದಮೇಲೆ ಪಯೋಮೆಟ್ರಿ ಇದ್ದಾಗ ಪರಾಬ್ಡೋಮಿನಲ್ ಎಕ್ಸಾಮಿನೇಷನ್ ಮಾಡಿದಾಗ, ಅದಾದಮೇಲೆ ಪರ್ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಮಾಡಿದಾಗ ಅಲ್ಸರೇಟಿವ್ ಫಂಗೇಟಿಂಗ್ ಮಾಸ್ ಏನಾದರೂ ಬೆಳೀತಾ ಇದ್ದರೆ, ಅಥವಾ ಫ್ರಜೈಲ್ ಸರ್ವಿಕ್ಸ್ ಆ್ಯಂಡ್ ಬ್ಲೀಡ್ ಆನ್ ದ ಟಚ್ ಏನಾದರೂ ಇದ್ದರೆ, ಹಾರ್ಡ್ ನಾಡ್ಯುಲರ್ ಸರ್ವಿಸ್ ಇದ್ದರೆ, ಇವೆಲ್ಲ ನಾವು ಒಂದು ಡಿಟರ್ಮಿನೇಷನ್ಗೆ ಹೋಗ್ತೇವೆ. ಇವನಿಗೇನಾದರೂ ಕ್ಯಾನ್ಸರ್ ಸರ್ವಿಕ್ಸ್ ಇವ್ರಿಗೇನಾದರೂ ಕ್ಯಾನ್ಸರ್ ಸರ್ವಿಕ್ಸ್ ಇದೆ ಅಂತ ಒಂದು ಡಿಟರ್ಮಿನೇಷನ್ಗೆ ನಾವು ಹೋಗ್ತೇವೆ. ಸೊ ಅದಾದಮೇಲೆ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡ್ತೇವೆ. ರೆಕ್ಟಲ್ ಎಕ್ಸಾಮಿನೇಷನಲ್ಲಿ ವಿಜನ ರೆಕ್ಟಲ್ ಮಾಡಿದಾಗ ಅಲ್ಲಿ ಥಿಕ್ಕನಿಂಗು, ನೊಡ್ಯುಲಾರಿಟಿ ಇದ್ದರೆ ನಾವು ಅವಾಗ ಅವ್ರನ್ನ ಕ್ಯಾನ್ಸರ್ ಸರ್ವಿಕ್ಸ್ ಇರ್ಬೋದೇನೋ ಒಂದು ಸ್ಟೇಜಿಂಗಿಗೆ ಹೇಳ್ಕೊಂಡು ಹೋಗ್ತೇವೆ.
ಸೊ ಸ್ಟೇಜಿಂಗ್ ಹತ್ರ ಹೋಗೋದಾದರೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಸ್ಟೇಜಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಫಾರ್ ದ ಮೈಕ್ರೋ ಇನ್ವೆಸಿವ್ ಕ್ಯಾನ್ಸರ್ ಇದ್ದರೆ ಲೀಪ್ ಮಾಡ್ತೇವೆ, ಇಲ್ಲ ಕೋನ್ ಬಯಾಪ್ಸಿ ಮಾಡ್ತೇವೆ. ಇನ್ವಾಲ್ವ್ಮೆಂಟ್ ಆಫ್ ದಿ ಓವರೀಸ್ ಇದ್ದರೆ ಹಿಸ್ಟೆಕ್ಟಮಿ ಆಫ್ ದಿ ಕ್ಯಾನ್ಸರ್ ಸರ್ವಿಕ್ಸ್ ಇನ್ ಯಂಗ್ ಫೀಮೇಲ್ಸ್, ಓವರಿ ಆರ್ ಪ್ರಿಸರ್ವ್ಡ್ ಟು ಅವಾಯ್ಡ್ ದ ಪ್ರೀಮೆಚ್ಯೂರ್ ಮೆನೋಪಾಸಲ್ ಸಿಂಪ್ಟಮ್ಸ್. ಸ್ಟೇಜಿಂಗ್ ಹೆಂಗೆ ಮಾಡ್ತೇವೆ ಅಂದರೆ, ಸೊ ಒಂದು USG, ಪ್ರೆಸೆನ್ಸ್ ಆಫ್ ದಿ ಪಯೋಮೆಟ್ರಾ ಆ್ಯಂಡ್ ದ CT ಸ್ಕ್ಯಾನ್, lymph node status, MRI, involvement of the parametrium, and PET CT, lymph node involvement, intravenous pyrourethrogram, kidney and the ureter involvement, cystoscopy, bladder involvement, sigmoidoscopy, rectal involvement, so X-ray, lung involvement, ಇವೆಲ್ಲ ಡಿಟರ್ಮಿನೇಷನ್ ಮಾಡಿ ನಾವೊಂದು ಡಿಟರ್ಮಿನೇಷನ್ ಅಂದರೆ ನಾವೊಂದು ಫೈನಲೈಸಿಂಗ್ ಇದಕ್ಕೆ ಬರ್ತೇವೆ. ಸೊ ಬೆಸ್ಟ್ ಇನ್ವೆಸ್ಟಿಗೇಷನ್ ಅಂದರೆ PET CT, ಪೊಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ, ಕಂಪ್ಯೂಟರ್ ಟೊಮೊಗ್ರಫಿ. ಓಕೆ, ಪೊಸಿಟ್ರಾನ್ ಎಮಿಟಿಂಗ್ ಟೊಮೊಗ್ರಫಿ, ದ್ಯಾಟ್ ಈಸ್ ಕಂಪ್ಯೂಟರ್ ಟೊಮೊಗ್ರಫಿ ಅಂತ CT ಸ್ಕ್ಯಾನ್ ಅದು ಮಾಡ್ತೀವಿ. ಇಲ್ಲಿ ಲಿಂಫ್ ನೋಡ್ ನೆನ್ಪಿಟ್ಕೊಳ್ಳಿ, ಇದು ಒಂದೊಂದು ಟ್ರಿಕ್ ಥರ. ಸೊ ಯಾವ ಥರ ಅಂದರೆ, ಒಂದು ಫಸ್ಟ್ ಸ್ಟೇಜ್ ಇಟ್ ಈಸ್ ಡಿವೈಡೆಡ್ ಇಂಟು 2 ಸ್ಟೇಜ್. ಒನ್ ಈಸ್ ಡಿವೈಡೆಡ್ ಇಂಟು 1A ಆ್ಯಂಡ್ 1B. ಓಕೆ, 1A ಅಲ್ಲಿ, ಸೊ 1A1 ಅಲ್ಲಿ ಏನಾಗ್ತದಂದರೆ ಲೆಸ್ ದ್ಯಾನ್, ಈ ಆ್ಯಕ್ಚುಲಿ 1A ಅಂದರೆ ಏನು, 5 mm ಡೀಪ್ ಇರೋದಪ್ಪ. ಓಕೆ, 5 mm ಡೀಪ್ ಇರೋದು ಅಂದರೆ 5 mm ಡೀಪ್ ಇದ್ದಾಗ 1A ಅಂದರೆ 3 mm ಡೀಪ್ ಇರ್ತದೆ. ಸೊ 2A ಅಂದರೆ 4 to 5 mm ಡೀಪ್ ಇರ್ತದೆ. ಸೊ ಇಲ್ಲಿ ಒಂದಾಯಿತು. ಸೊ ಇದು ಲೆಸ್ ದೆನ್ 5 mm ಇದ್ದಾಗ, ಇದು ಗ್ರೇಟರ್ ದೆನ್ 5 mm ಇದ್ದಾಗ ನಾವು ಅವಾಗ ನೋಡಬೇಕು, ಸೈಜ್ ನೋಡ್ತೇವೆ. ಸೊ ಡೆಪ್ತ್ ನೋಡಲ್ಲ. ಆಮೇಲೆ ನಾವು ಮ್ಯಾಕ್ರೋ ಇನ್ವೆಸಿವ್ ಆದಗಿಟ್ಲೆ ನಾವೇನು ಮಾಡ್ತೇವೆ ಅಂದರೆ ಸೈಜ್ ನೋಡ್ತೇವೆ. ಸೊ ಮೈಕ್ರೋಸ್ಕೋಪಿಕ್ ಇನ್ವೆಷನ್ ಇದ್ದಾಗ ನಾವು ಕೋನ್ ಬಯಾಪ್ಸಿ ಮಾಡ್ತೇವೆ, ಅಥವಾ ಲಾರ್ಜ್ ಲೂಪ್ ಎಕ್ಸಿಷನ್ ಆಫ್ ದಿ ಟ್ರಾನ್ಸಿಷನಲ್ ಝೋನ್ ಮಾಡ್ತೇವೆ. ಇವೆಲ್ಲ ಟ್ರಾನ್ಸಿಷನಲ್ ಝೋನಲ್ಲೇ ನಡೀತಕ್ಕಂಥ ಆಗಿದ್ದರಿಂದ ನಾವು ಟ್ರಾನ್ಸಿಷನ್ ಝೋನ್ ಒಳಗೇ ನಾವು ಲಾರ್ಜ್ ಲೂಪ್ ಎಕ್ಸಿಷನ್ ಮಾಡ್ತೇವೆ, ಅಥವಾ ನಾವು ಟೋಟಲ್ ಎಕ್ಸಿಷನ್ ಯಾವುದಪ್ಪ ಕೋನ್ ಬಯಾಪ್ಸಿ ಮಾಡಿಡ್ತೇವೆ. ಸೊ 1B1 ಇದ್ದಾಗ ಸೈಜು ಲೆಸ್ ದೆನ್ 2 ಸೆಂಟಿಮೀಟ್ರು, ಇದು 3A 5A ಆಯ್ತೈತೆ 2 ಸೆಂಟಿಮೀಟ್ರು, ಲೆಸ್ ದೆನ್ 4 ಸೆಂಟಿಮೀಟ್ರು, ಗ್ರೇಟರ್ ದೆನ್ 4 ಸೆಂಟಿಮೀಟ್ರ್ ಸರ ಡಿಟರ್ಮೆಂಟ್ ಮಾಡ್ತೇವೆ. ಸೊ ಇದು 1 ಆಯಿತು. ಸೊ ಅದಾದಮೇಲೆ 2 ಬಂದಾಗ ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ಮೆಂಟ್ ಅನ್ನು ಮಾಡ್ತೇವೆ. ಸೈಜ್ ಈಸ್ ಲೆಸ್ ದೆನ್ 4 ಸೆಂಟಿಮೀಟರ್. ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ಮೆಂಟ್, ಪ್ಯಾರಾಮೆಟ್ರಿಯಮ್ ಪಕ್ಕದಾಗಿರೋ ಎಂಡೋಮೆಟ್ರಿಯಮ್ ಸೈಡ್ಗೆ ಅಲ್ಲಿರೋ ಪ್ಯಾರಾಮೆಟ್ರಿಯಮ್ ಒಳಗೆ ಏನಿರ್ತದೆ, ಈ ಕಾರ್ಡಿನಲ್ ಲಿಗಮೆಂಟ್ ಆಗಲಿ, ಟ್ರಾನ್ಸ್ಫರ್ ಸರ್ವೈಕಲ್ ಲಿಗಮೆಂಟ್ ಆಗಲಿ, ಅಥವಾ ಪ್ಯೂಬೋಸ್ಯಾಕ್ರಲ್ ಲಿಗಮೆಂಟ್ ಆಗಲಿ. ಸೊ ಇವೆಲ್ಲನ ನಾವು ಡಿಟರ್ಮೈನ್ ಮಾಡ್ತೇವೆ. ಸೊ ಎಲ್ಲಿ ತನಕ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ. 2 ಅಲ್ಲಿ ಬರೋದಾದರೆ 2 ಅಲ್ಲಿ ನಾವು 11 ಅಂದರೆ 2A ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ಮೆಂಟ್. ಈ ಒಳಗೆ A1 ಒಳಗೆ ಇದು ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ ಆಗ್ತದೆ. ಸೊ A1 ಒಳಗೆ ಸೈಜ್ 4 ಸೆಂಟಿಮೀಟರ್ ಇದ್ದರೆ, ಸೊ ಇವೆಲ್ಲ ಪರ್ ಅಬ್ಡಮನ್ ಇವೆಲ್ಲ ನೋಡಲಾರಿಟಿ ನೋಡ್ತೀವಲ್ಲ ಪರ್ ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಮಾಡಿದಾಗ. ಸೊ ಇದು ನಾವಿಲ್ಲಿ ಡಿಟರ್ಮೈನ್ ಮಾಡ್ತೇವೆ. ಸೊ 2 ಇದ್ದಾಗ ಸೈಜ್ ಗ್ರೇಟರ್ ದೆನ್ 4 ಸೆಂಟಿಮೀಟರ್ ಇದ್ದರೆ, ಸೊ ಅದಾದಮೇಲೆ ಇಲ್ಲಿ 2B ಅಂದರೆ ಪ್ಯಾರಾಮೆಟ್ರಿಯಮ್ ಟೋಟಲಿ ಇನ್ವಾಲ್ವ್ ಆಗಿದ್ದರೆ, ಸೊ ಇಲ್ಲಿ 2A ಇದ್ದಾಗ ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ ಆಗಿರಲ್ಲ. ಸೊ 2B ಇದ್ದಾಗ ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ ಆಗಿರ್ತದೆ. ಇದು ಪ್ಯಾರಾಮೆಟ್ರಿಯಮ್ 2B ಇದ್ದಾಗ ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ ಆಗಿರ್ತದೆ. ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ ಆಗಲಾರ್ದೇ ಸೈಜು ಅಂದರೆ ಇನ್ವಾಲ್ವ್ಮೆಂಟ್ ಆಫ್ ದಿ ಅಪ್ಪರ್ 2/3 ಆಫ್ ದಿ ವೆಜೈನ. ಇದು ಬರೇ ಮೇಲೆ ಸರ್ವಿಕ್ಸ್. ಇದು ಅದಾದಮೇಲೆ ಇದೊಂದು ಟ್ರಿಕ್ ನೆನ್ಪಿಟ್ಕರಿ. ಒಂದು ಸರ್ವಿಕ್ಸ್ ಆದಮೇಲೆ ಮತ್ತೆ ವೆಜೈನಕ್ಕೆ ಬಂತು. ನಾವಲ್ಲಿ ಎಲ್ಲಿಗೆ ಹೋಯ್ದ್ವಿ, ಎಂಡೋಮೆಟ್ರಿಯಮ್ ಸ್ಟೇಜಿಂಗ್ದಾಗ ಫಸ್ಟು ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ಮೆಂಟ್ ಇತ್ತು, ಆದಮೇಲೆ ಸರ್ವಿಕ್ಸ್ ಇನ್ವಾಲ್ವ್ಮೆಂಟ್ ಇತ್ತು, ಅದಾದಮೇಲೆ ಮೇಲೆ ಇನ್ವಾಲ್ವ್ಮೆಂಟ್ ಇತ್ತು. ಏನದು 3A ಒಳಗೆ ಆಮೇಲೆ ಅಡೆನೆಕ್ಸಿಯಾ ಇನ್ವಾಲ್ವ್ಮೆಂಟ್ ಇತ್ತು, ಆಮೇಲೆ ವೆಜೈನಲ್ ಉಂಟು, ಆಮೇಲೆ ನೋಡ್ಸ್ ಇನ್ವಾಲ್ವ್ಮೆಂಟ್ ಇತ್ತು. ಇಲ್ಲಿನೂ ಹಂಗೆ ಫಸ್ಟ್ ಸರ್ವಿಕ್ಸು, ಅದಾದಮೇಲೆ ವೆಜೈನಾ ಇನ್ವಾಲ್ವ್ಮೆಂಟ್ ಆಗ್ತದೆ. ವೆಜೈನಾ ಇನ್ವಾಲ್ವ್ಮೆಂಟಲ್ಲಿ ಸೈಜು 4 ಸೆಂಟಿಮೀಟ್ರು. ಸೊ ಇಲ್ಲಿ ಸೈಜ್ ನಾವು ಕನ್ಸಿಡರ್ ಮಾಡ್ತೇವೆ ಗ್ರೇಟರ್ ದನ್ 4 ಸೆಂಟಿಮೀಟರ್ ಅಂತ. ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ ಆಗ್ತದೆ. 3 ಅಂದರೆ ಇನ್ವಾಲ್ವ್ಮೆಂಟ್ ಆಫ್ ದಿ ಲೋವರ್ 1/3 ಆಫ್ ದಿ ವೆಜೈನಾ, ಟೋಟಲ್ ವೆಜೈನಾ ಇನ್ವಾಲ್ವ್ ಆಗಿರ್ತದೆ. ಒಂದು ಪೆಲ್ವಿಕ್ ಸೈಡ್ ವಾಲ್, ಅಲ್ಲಿ ಪ್ಯಾರಾಮೆಟ್ರಿಯಮ್ ಆಯ್ತಾ, ಇಲ್ಲಿ ಪೆಲ್ವಿಕ್ ಸೈಡ್ ವಾಲ್ ನಾಟ್ ಇನ್ವಾಲ್ವ್ ಆಗಿರ್ತೈತಿ. ಅದಾದಮೇಲೆ ಪೆಲ್ವಿಕ್ ಸೈಡ್ 3Bಯಲ್ಲಿ ಇನ್ವಾಲ್ವ್ ಆಗ್ತದೆ. 3ಯಲ್ಲಿ A ಅಲ್ಲಿ ಪೆಲ್ವಿಕ್ ಸೈಡ್ ವಾಲು ಇನ್ವಾಲ್ವ್ ಆಗಿರಲ್ಲ, ನಾಟ್ ಇನ್ವಾಲ್ವ್ಡು. ಅದಾದಮೇಲೆ ಪೆಲ್ವಿಕ್ ಸೈಡ್ ವಾಲು ಇನ್ವಾಲ್ವ್ ಆಗಿರ್ತದೆ 3Bಯಲ್ಲಿ. ಸೊ
ಬಿಯಲ್ಲಿ, ಅದಾದಮೇಲೆ ಸಿಯಲ್ಲಿ ಲಿಂಫ್ ನೋಡ್ಸ್ ಇನ್ವಾಲ್ವ್ ಆಗ್ತದೆ. ಎಲ್ಲಿ ಒಂದು ನೆನ್ಪಿಟ್ಕೊಂಡಿನಿ, ಯಾವುದೊಂದು 3 ಬರಲಿ ಅಲ್ಲಿ ಸಿ ಬರಲಿ ಅಲ್ಲಿ ಲಿಂಫ್ ನೋಡ್ ಇನ್ವಾಲ್ವ್ ಆಗ್ತದೆ. 3C1 ಅಂದರೆ ಪೆಲ್ವಿಕ್ ಲಿಂಫ್ ನೋಡ್ ಇನ್ವಾಲ್ವ್ ಆಗ್ತದೆ. ಪ್ಯಾರಸ್ ಅವಾಟಿಕ್ ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ ಆಗ್ತದೆ. 4 ಅಂದರೆ ಮೆಟಾಸ್ಟಾಸಿಸ್ ಆಗ್ತದೆ. 4A ಅಪ್ ಟು ಬ್ಲಾಡರ್, 4B ಅಪ್ ಟು ದ ಸೂಪರ್ಫಿಷಿಯಲ್ ಇಂಗ್ವಾನಲ್ ಲಿಂಫ್ ನೋಡ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನಿಲ್ಲಿ. ದ ಸ್ಪ್ರೆಡ್ ಆಫ್ ದ ಕ್ಯಾನ್ಸರ್ ಯಾವ ಥರ ಆಗ್ತದೆ ಅಂದರೆ, ಸೊ ಅಲ್ಲಿ ಸ್ಪ್ರೆಡ್ ಆಫ್ ದ ಕ್ಯಾನ್ಸರ್ ಸರ್ವಿಕ್ಸ್ ಟು ದ ಡಸ್ ನಾಟ್ ಚೇಂಜ್ ದ ಸ್ಟೇಜಿಂಗ್ ಆ್ಯಂಡ್ ದ ಬುಲ್ಲಸ್ ಎಡೆಮಾ ಆಫ್ ದಿ ಎಡೆಮಾ ಬ್ಲಾಡರ್ ಇಸ್ ನಾಟ್ ಎನ್ ಮೆಟಾಸ್ಟಾಟಿಕ್. ಬ್ಲಾಡರ್ ಏನಾದರೂ ಬುಲ್ಲಸ್ ಎಡೆಮ್ ಆಗಿದ್ರೆ ಅದನ್ನು ಮೆಟಾಸ್ಟಾಸಿಸ್ ಅನ್ಲಿಕ್ಕೆ ನಾವು ಹೋಗೋದಿಲ್ಲ. ಮೆಟಾಸ್ಟಾಸಿಸ್ ಆಫ್ ದ ಬ್ಲಾಡರ್ ಅಂದರೆ ಇಷ್ಟ ಪ್ಯಾಥಾಲಜಿಕಲ್ ಎವಿಡೆನ್ಸ್ ಇದ್ದಾಗ ಮಾತ್ರ ನಾವು ಬ್ಲಾಡರ್ ಎವಿಡೆನ್ಸ್ನ ನಾವು ತೊಗೊಂಬರ್ತೇವೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ಫಿಗೋ ಸ್ಟೇಜಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಅಂದರೆ ಡೆಪ್ತ್ ನೋಡ್ತೇವೆ, ಸೆಕೆಂಡ್ ಅಂದರೆ ವೆಜೈನಾ ನೋಡ್ತೇವೆ, ಥರ್ಡ್ ಅಂದರೆ ಪ್ಯಾರಾಮೆಟ್ರಿಯಮ್ ನೋಡ್ತೇವೆ, ಪೆಲ್ವಿಕ್ ಸೈಡ್ ವಾಲ್ ನೋಡ್ತೇವೆ, ಪೆಲ್ವಿಕ್ ಸೈಡ್ ವಾಲ್ ನೋಡ್ತೇವೆ, ಫೋರ್ತ್ ಅಂದರೆ ಮೆಟಾಸ್ಟಾಸಿಸ್ ನೋಡ್ತೇವೆ. 1A ಅಲ್ಲಿ ಲೆಸ್ ದೆನ್ 2 cm 3 mm, 4 to 1A ಅಲ್ಲಿ A1 A2 ಅಲ್ಲಿ 3 mm 4 mm, ಮ್ಯಾಕ್ರೋ ಇನ್ವೆಸಿವ್ ಸೈಜ್ 2 cm 4 cm ಗ್ರೇಟರ್ ದನ್ 4 cm. ಆಮೇಲೆ ಅಪ್ಪರ್ 1/3 ಆಫ್ ದಿ ವೆಜೈನಾ ಇನ್ವಾಲ್ವ್, 2/3 ಆಫ್ ದಿ ವೆಜೈನಾ, ಪ್ಯಾರಾಮೆಟ್ರಿಯಮ್ ನಾಟ್ ಇನ್ವಾಲ್ವ್ಡ್. ಅದಾದಮೇಲೆ ನೆಕ್ಸ್ಟ್ ಬರೋದೆ ಪ್ಯಾರಾಮೆಟ್ರಿಯಮ್, ಇದು ಸೈಜ್ ಇದ್ದ ಲೆಸ್ ದನ್ 4 cm ಗ್ರೇಟರ್ ದನ್ 4 cm. ಆಮೇಲೆ ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ ಆಗ್ತದೆ. ಅದಾದಮೇಲೆ ಇನ್ವಾಲ್ವ್ಮೆಂಟ್ ಆಫ್ ದಿ 2/3 ಆಫ್ ಕೆಳಗಿನ 1/3 ವೆಜೈನಾ ಇನ್ವಾಲ್ವ್ ಆಗ್ತದೆ. ಅದಾದಮೇಲೆ ಪೆಲ್ವಿಕ್ ಸೈಡ್ ಇನ್ವಾಲ್ವ್ ಆಗೋದಿಲ್ಲ. ಅದಾದಮೇಲೆ ಇನ್ವಾಲ್ವ್ ಆದಮೇಲೆ ಸೊ ಅಲ್ಲಿಂದ ನೆಕ್ಸ್ಟು ಲಿಂಫ್ ನೋಡ್ ಇನ್ವಾಲ್ವ್ ಆಗ್ತಾ ಹೋಗ್ತದೆ. ಲಿಂಫ್ ನೋಡಲ್ಲಿ ಪೆಲ್ವಿಕ್ ಸೈಡ್ ವಾಲ್ ಅಂದರೆ ಈ ಪೆಲ್ವಿಕ್ ಸೈಡ್ ವಾಲ್ ಇನ್ವಾಲ್ವ್ಮೆಂಟ್ ಅಂದರೆ ಹೈಡ್ರೋನೆಫ್ರೋಸಿಸ್ ಆಗಲಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಆಗಿ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ ಆದಮೇಲೆ ಪೆಲ್ವಿಕ್ ಲಿಂಫ್ ನೋಡ್, ಪ್ಯಾರಾವಟಿಕ್ ಲಿಂಫ್ ನೋಡ್ ಎಲ್ಲ ಇನ್ವಾಲ್ವ್ಮೆಂಟ್ ಆದಮೇಲೆ ಅದಾದಮೇಲೆ ಮೆಟಾಸ್ಟಾಸಿಸ್ ಆಗ್ತದೆ. ಅಲ್ಲಿಂದ ಬ್ಲಾಡರ್ ಬವಲ್ ಮೂವ್ಮೆಂಟು ಅಲ್ಲಿಗೆ ಮೆಟಾಸ್ಟಾಸಿಸ್ ಆಗಿ ಸೂಪರ್ಫಿಷಿಯಲ್ ಇಂಗ್ವಾನಲ್ ಲಿಂಫ್ ನೋಡ್. 4B ಇಸ್ ಅ ಟೋಟಲ್ ಡಿಟರ್ಮಿನೇಷನ್. ಅದಾದಮೇಲೆ ಈ ಯೂರಿನರಿ ಬ್ಲಾಡ್ರಿ ಬಂದಾಗ, ಯೂರಿನರಿ ಬ್ಲಾಡ್ರಿ ನೀವು ಡೈರೆಕ್ಟಾಗಿ ಹೇಳೋದಾಗಲ್ಲ. ಸೊ ಇಷ್ಟೋ ಪ್ಯಾಥಾಲಜಿಕಲ್ ಎವಿಡೆನ್ಸ್ ಇಟ್ಕೊಂಡೇ ನೀವು ಅದನ್ನು ಡಿಟರ್ಮೈನ್ ಮಾಡಬೇಕಾಗುತ್ತದೆ. ಸೊ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ ಅಂದರೆ ಸರ್ಜರಿ ಅಪ್ ಟು 2A. 2A ಅಂದರೆ ಯಾವುದು? 2A ಅಂದರೆ ಫಸ್ಟ್ 2 ಅಂದರೆ ಅದು ಅಪ್ಪರ್ 1/3 ಅಪ್ಪರ್ 2/3 ಆಫ್ ದಿ ವೆಜೈನಲ್ ಇನ್ವಾಲ್ವ್ಮೆಂಟ್ ಅಂತ ಆಗ್ತೇವೆ. ಸೈಜ್ ಇಸ್ ಲೆಸ್ ದನ್ 4 cm, ಲೆಸ್ ದನ್ ಆರ್ ಈಕ್ವಲ್ ಟು 4 cm ಇದ್ದಾಗ ಪ್ರಿಫರ್ಡ್ ಫಾರ್ ದ ಅರ್ಲಿ ಸರ್ಜರಿ. ಸೊ ರೇಡಿಯೋಥೆರಪಿ ಕೀಮೋ ಇದು ಡೆನ್ ಇನ್ ಆಲ್ ದ ಸ್ಟೇಜಸ್. ಪ್ರಿಫರ್ಡ್ ಸರ್ಜರಿ ಇಸ್ ಕಾಂಟ್ರಾಇಂಡಿಕೇಟೆಡ್. ಅಂದರೆ ಸರ್ಜರಿ ಕಾಂಟ್ರಾಇಂಡಿಕೇಟೆಡ್ ಇದು ಪ್ರಿಫರ್ ಮಾಡ್ತೇವೆ. ಸಿಸ್ಪ್ಯಾಲ್ಟಿನ್ 5-fluorouracil ಕೊಡ್ತೀವಿ. ಸೊ ಹಿಸ್ಟರೆಕ್ಟಮಿ ಲಿಂಫ್ ನೋಡ್ ಡಿಸೆಕ್ಷನ್ ಇದು ಒಂದು 1A 1B 1B1 1B2 2A. ಸೊ ಇಲ್ಲೇ ನೋಡಿದ್ವಲ್ಲ 1B1 B2 2A 1A 1B ಮುಗೀತು, 2A 2B ಮುಗೀತು. ಅದಾದಮೇಲೆ 2A ಟೈಪ್ 3 ತನಕ ಇಲ್ಲಿ ತನಕ ಏನೇನು ಮಾಡ್ತೀವಿ, ಇಲ್ಲಿ ಕೊಲನೈಸೇಷನ್ ಕೋನ್ ಬಯಾಪ್ಸಿ ಫಸ್ಟ್ ಅಂತು. ಅದಾದಮೇಲೆ A2 ಅಂದರೆ ಇಲ್ಲಿ ತನಕ A2 ಅಂದರೆ 4 to 5 mm ಡೆಪ್ತ್ ಇರ್ತೈತಲ್ಲ, ಅಲ್ಲಿ ರೇಡಿಯಲ್ ಟ್ರಾನ್ಸ್ಫರ್ ಪೆಲ್ವಿಕ್ ನೋಡ್ ಡಿಸೆಪ್ಷನ್ ಮಾಡ್ತೀವಿ. ಪೆಲ್ವಿಕ್ ನೋಡ್ ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ ಲಿಂಫ್ ನೋಡ್ ಡಿಸೆಕ್ಷನ್. ಟೈಪ್ 3 ಅಂದರೆ 1B ಅಂದರೆ 4 cm ಲೆಸ್ ದನ್ 4 cm ಗ್ರೇಟರ್ ದನ್ 4 cm ಐತೆ. 1B2 ಅಂದರೆ ಲೆಸ್ ದನ್ 4 cm 2 cm 4 cm ಐತಿ ಇಲ್ಲಿ. ಸೊ 4 cm ಇದ್ದಾಗ ಟೈಪ್ 3. ಅದಾದಮೇಲೆ ಪೆಲ್ವಿಕ್ ಲಿಂಫ್ ನೋಡು ಟೈಪ್ 3 ಹಿಸ್ಟರೆಕ್ಟಮಿ ಟೋಟಲ್ ತೆಗೆದುಬಿಡ್ತೀವಿ, ಎಲ್ಲ ಮುಗೀತು. ಪ್ಯಾರಾವಟಿಕ್ ಪ್ಯಾರಾಮೆಟ್ರಿಯಮ್ ಎಲ್ಲ ತೆಗೆದು ಹಾಕಿಬಿಡ್ತೀವಿ. ರೇಡಿಯಲ್ ಟ್ರಿಕ್ಯುಲೆಕ್ಟಮಿ, ಸರ್ವಿಕ್ಸ್ ಇಸ್ ರಿಮೂವ್ಡ್, ಇಟ್ರಸ್ ಸ್ಟಿಚ್ ಟು ದ ವೆಜೈನಾ, ಓಕೆ, ಆ್ಯಂಡ್ ಫಾಲೋಡ್ ಬೈ ದ ಅಬ್ಡಾರ್ಮಲ್ ಸರ್ಕಲೇಜ್ ಆ್ಯಂಡ್ ಡನ್ ಇನ್ ದ ಯಂಗ್ ಫೀಮೇಲ್ಸ್ ಹೂ ವಾಂಟ್ ದ ಫ್ಯೂಚರ್ ಚೈಲ್ಡ್ ಬೇರಿಂಗ್. ಇವೆಲ್ಲ ರೇಡಿಯಲ್ ಟ್ರಾನ್ಸಲೆಕ್ಟಮಿ. ಸೊ ಕೀಮೋ ರೇಡಿಯೇಷನ್ ಏನಾದಾಗ 1B3 ಅಂದರೆ ಗ್ರೇಟರ್ ದನ್ 4 cm 2A2 1B3 ಅಲ್ಲ 1B3 ಇದ್ದಾಗ ಗ್ರೇಟರ್ ದನ್ 4 cm 2A2 ಅಂದರೆ ಗ್ರೇಟರ್ ದನ್ 4 cm 2A2 ಗ್ರೇಟರ್ ದನ್ 4 cm. ಇದನ್ನು ಗ್ರೇಟರ್ ದನ್ 4 cm. ಬಟ್ ಅಲ್ಲಿ ವೆಜೈನಾ ಇನ್ವಾಲ್ವ್ಮೆಂಟ್ ಆಗಿರಲ್ಲ, ಆಲ್ರೆಡಿ ಡೆಪ್ತ್ ಹೋಗಿರ್ತೈತಿ, ಬಟ್ ವೆಜೈನಾ ಇನ್ವಾಲ್ವ್ಮೆಂಟ್ ಆಗಿರಲ್ಲ. ಸೊ ಇಲ್ಲಿ ಇವೆಲ್ಲ ರೇಡಿಯೋ ಸೆನ್ಸಿಟೈಸರ್ಸ್, ರೇಡಿಯೋಥೆರಪಿ, ಸಿಸ್ಪ್ಯಾಲ್ಟಿನ್ ಇಸ್ ಗ್ರೇಟರ್ ದನ್ ದ 5-fluorouracil, ಯಾಕಂದರೆ ಜಾಸ್ತಿ ಅದನ್ನೇ ಪ್ರಿಫರಬಲ್ ಮಾಡ್ತೀವಿ. ಆ್ಯಂಡ್ ಸೈಡ್ ಎಫೆಕ್ಟ್ ಅಂದರೆ ವೆಜೈನಲ್ ಫೈಬ್ರೋಸಿಸ್ ಡ್ಯೂರಿಂಗ್ ದ ಡಿಫಿಕಲ್ಟ್ ಇಂಟರ್ಕೋರ್ಸು. ಅದಾದಮೇಲೆ ಓವರಿಯನ್ ಫೇಲ್ಯೂರ್ ಆಗ್ತದೆ ಮೋಸ್ಟ್ ರೇಡಿಯೋ ಸೆನ್ಸಿಟಿವ್ ಆರ್ಗನ್ ರೇಡಿಯೋಥೆರಪಿ ಮಾಡಿದಾಗ. ಸೊ ಆಮೇಲೆ ಬ್ರಾಕಿಥೆರಪಿ, ಥೀಲೋಥೆರಪಿ. ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ದಿ ಥೆರಪಿ ವಾಟ್ ವಿ ಟು? ಬ್ರಾಕಿಥೆರಪಿ ಇನ್ಸೈಡ್ ದ ಬಾಡಿ, ಇಂಟ್ರಾಸರ್ವೈಕಲ್ ಥೆರಪಿ ಹೋಗ್ತೀವಿ, ಇಂಟ್ರಾಕ್ಯಾವಿಟರಿ ಥೆರಪಿ ಯೂಸಿಂಗ್ ದ ಕೋಲ್ಪೋಸ್ಟಾಟ್ ಆ್ಯಂಡ್ ಟ್ಯಾಂಡಮ್. ಇದು ಟೀಲಿಥೆರಪಿ ಅಂದರೆ ಹೊರಲಿದ್ದ ಬಾಡಿ ಹೊರಲಿದ್ದ ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿ. ಆ್ಯಂಡ್ ಐಸೋಟೋಪ್ ಇರಾಡಿಯಮ್ 192 ಸೀಸಮ್. ಇದು ಫಾಲೋಯಿಂಗ್ ದ ಟೀಲಿಥೆರಪಿ ಆದಮೇಲೆ ಇದನ್ನು ಮಾಡ್ತೀವಿ, ಹೊರಲಿದ್ದ ಮಾಡಿ ಬಂದು ಇದು ಮಾಡ್ತೀವಿ. ಫಸ್ಟ್ ಶ್ರಿಂಕ್ ಆಫ್ ದಿ ಟ್ಯೂಮರು. ಅದನ್ನು ಪಾಯಿಂಟ್ ಏನಂದರೆ 2 cm ಆಗ್ಬೋದು ಲ್ಯಾಟರಲ್ ಆ್ಯಂಡ್ ಎಕ್ಸ್ಟರ್ನಲ್ ಪ್ಯಾರಾಮೆಟ್ರಿಯಲ್ ನೋಡು. ಆ್ಯಂಡ್ ಪಾಯಿಂಟ್ B ಅಂದರೆ ಸೊ ಇದು
2 centimeter above and lateral to the point A, ಟು ದ ಎಕ್ಸ್ಟರ್ನಲ್ ಆಸ್ ಇದೆ. ಎಕ್ಸ್ಟರ್ನಲ್ ಆಸಿಂದ 2 ಸೆಂಟಿಮೀಟರ್ ಮೇಲೆ 2 ಸೆಂಟಿಮೀಟರ್ ಲ್ಯಾಟ್ರಲ್ ಹೋಗಿ ಇಲ್ಲಿ ನಾವು ರೇಡಿಯೋಥೆರಪಿ ಮಾಡಕ್ಕೆ ಮಾಡ್ತೀವಿ. ಪಾಯಿಂಟ್ ಬಿ ಅಂದರೆ 3 ಸೆಂಟಿಮೀಟರ್ ಅವೇ ಫ್ರಮ್ ದ ಪಾಯಿಂಟ್ ಅಪ್ಟರೇಟರ್ ಲಿಂಫ್ ನೋಡ್ ಅಲ್ಲಿ ಬರ್ತದೆ. ಅಲ್ಲಿ ನಾವು ಕೋಲ್ಪೋಸ್ಟಾಟ್ ಇದು ಮಾಡ್ತೀವಿ. ಕೋಲ್ಪೋಸ್ಟಾಟ್ ಅಂದ್ರೆ ಬ್ರಾಕಿಥೆರಪಿ ಮಾಡ್ತೀವಿ. ಇದು 5 times a week and 2 ಗಣಕ್ ಪರ್ ಸಿಟ್ಟಿಂಗ್ ಅಂತ ಮಾಡ್ತೀವಿ ನಾವು ಇದನ್ನು. ಪೋಸ್ಟ್ ಸರ್ಜರಿ ಹೈ ರಿಸ್ಕ್ ಅಂದ್ರೆ ಮಾರ್ಜಿನ್ ಪಾಸಿಟಿವ್, ಪ್ಯಾರಾಮೆಟ್ರಿಯಮ್ ಪಾಸಿಟಿವ್, ಲಿಂಫ್ ನೋಡ್ ಸೊ ಇದು ಪಾಸಿಟಿವ್ ಇದ್ರೆ ಪೋಸ್ಟ್ ಕೀಮೋ ರೇಡಿಯೇಷನ್ ಮಾಡ್ತೀವಿ ನಾವು. ಅದಾದಮೇಲೆ ಇಂಟರ್ಮೀಡಿಯೇಟ್ ರಿಸ್ಕ್ ಅಂದ್ರೆ ಲಾರ್ಜ್ ಸೈಜ್ ಆಫ್ ಟ್ಯೂಮರ್ ಆ್ಯಂಡ್ ಲಿಂಫ್ ನೋಡ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಡೀಪ್ ಸ್ಟ್ರೋಮಲ್ ಇನ್ವೇಷನ್ ಎನಿ 2 ಆಫ್ ದಿಸ್ ಪಾಸಿಟಿವ್. ಅಂದರೆ ಸ್ಟ್ರೋಮಲ್ ಇನ್ವೇಷನ್ ಜಾಸ್ತಿ 5 millimeter ಡೆಪ್ತ್ ಅಂತ 2A 1A 1B ಇದನ್ನು ಓದ್ತೀವಲ್ಲ ಅದರಂಗೆ ಈಗೇನು ಲಾರ್ಜ್ ಸೈಜ್ ಏನೇನು ಇದ್ಬಿಟ್ರೆ ಅಂತ ಹೇಳ್ತಾರೆ ಇದ್ರೊಳಗೆ ಯಾವುದು ಲಾರ್ಜ್ ಸೈಜ್ ಟ್ಯೂಮರ್ ಏನೇನಿದ್ರೆ ಸೊ ಇಲ್ಲಿ ಲಿಂಫ್ ನೋಡಿ ವ್ಯಾಸ್ಕ್ಯುಲರ್ ಇನ್ವಾಲ್ವ್ಮೆಂಟ್, ಡೀಪ್ ಸ್ಟ್ರೋಮಲ್ ಇನ್ವೇಷನ್, ಪೋಸ್ಟ್ ಆಪರೇಟಿವ್ ರೇಡಿಯೋಥೆರಪಿ ಇರ್ತದೆ ದೊಡ್ಡದಿತ್ತು. ಸೊ ಮಾರ್ಜಿನ್ ಎಮ್ ಇದ್ರೆ ಮಾರ್ಜಿನ್ನಾಗ ಇನ್ವಾಲ್ವ್ ಆಗಿದ್ರೆ, ಪ್ಯಾರಾಮೆಟ್ರಿಯಮ್ ಇನ್ವಾಲ್ವ್ ಆಗಿದ್ರೆ, ಅದಾದಮೇಲೆ ಲಿಂಫ್ ನೋಡ್ ಇನ್ವಾಲ್ವ್ ಆಗಿದ್ರೆ ಪೋಸ್ಟ್ ಕೀಮೋಥೆರಪಿ ಮಾಡ್ತೀವಿ. ಅದಾದಮೇಲೆ ಈ ಇಂಟರ್ಮೀಡಿಯೇಟ್ ರಿಸ್ಕ್ ಏನಾದ್ರೆ ಲಾರ್ಜ್ ಸೈಜ್ ಆಫ್ ಟ್ಯೂಮರ್ ಇದ್ರೆ, ಲಿಂಫೋವ್ಯಾಸ್ಕ್ಯುಲರ್ ಇನ್ವಾಲ್ವ್ಮೆಂಟ್ ಇದ್ರೆ, ಡೀಪ್ ಸ್ಟ್ರೋಮಲ್ ಇನ್ವೇಷನ್ ಇದ್ದರೆ ಸೊ ನಾವು ಅವಾಗ ಏನಪ್ಪ ಎನಿ 2 ಆಫ್ ದಿ ಪಾಸಿಟಿವ್ ಅಂತ ನಾವು ಚೂಸ್ ಮಾಡ್ತೀವಿ. ಅದರೊಳಗೆ ಪೋಸ್ಟ್ ರೇಡಿಯೋಥೆರಪಿ ಮಾಡ್ತೀವಿ. ಲೋ ರಿಸ್ಕ್ ಆದ್ರೆ ನಾವು ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್. ಸೊ ದಿಸ್ ದ ಕಂಪ್ಲೀಷನ್ ಆಫ್ ಇದು. ಸ್ಟೇಜಿಂಗ್ ಎಲ್ಲ ನೋಡ್ಕೊಳ್ಳಿ. ಆ ಸ್ಟೇಜಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಆ್ಯಂಡ್ ಇಲ್ಲಿ ಏನು ಮಾಡ್ತೇವಪ್ಪ ನಾವು ಎಲ್ಲಾದ್ರೂ ಲಿಂಫ್ ನೋಡ್ ಎತ್ತಕ್ಕ ನೋಡ್ತೀವಿ, ಪೆಲ್ವಿಕ್ ಲಿಂಫ್ ನೋಡ್ಸ್. ಯಾಕಂದರೆ ಇದು ಸೆಂಟಿನಲ್ ಲಿಂಫ್ ನೋಡ್ಸ್ ಅಂತ ನಾನು ಆವಾಗ ಹೇಳಿದ್ದೀನಿ ಪೆಲ್ವಿಕ್ ಪ್ಯಾರಾಸರ್ವಿಕಲ್ ಲಿಂಫ್ ನೋಡ್ ಒಳಗೆ. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿ ಕ್ಯಾನ್ಸರ್ ಸರ್ವಿಕ್ಸ್. ನೆಕ್ಸ್ಟ್ ಸಿಗೋಣ ಓವರಿಯನ್ ಕ್ಯಾನ್ಸರಲ್ಲಿ. ಸೊ ದಿಸ್ ಇಸ್ ದ ಟಾಪಿಕ್ ನೆಕ್ಸ್ಟ್. ಸೊ ಓವರಿಯನ್ ಕ್ಯಾನ್ಸರ್. ಧನ್ಯವಾದಗಳು.